ಲೇ ಮಗ, ಯಾಕೋ ಬೇಕಾಗಿತ್ತು ಇದೆಲ್ಲ ನಿನ್ಗೆ? ಇದೆಲ್ಲ ಕಾನೂನು ನೋಡ್ಕೊಂತಿತ್ತು. ಯಾವ ಕಾನೂನು ಬಗ್ಗೆ ಮಾತಾಡ್ತಿದ್ಯಾ ನೀನು? ಆ ಕಾನೂನ ರೇಪ್ ಕೇಸಿನ ಖುಷಿಯಿಂದ ಮುಚ್ಚಾಕ್ತಾರ, ಆ ಕಾನೂನು ಬಗ್ಗೆ ಮಾತಾಡ್ತಿದ್ಯಾ ನೀನು? ಅದೇ ನಿಮ್ ಫ್ಯಾಮಿಲಿಯವ್ರಿಗೆ ಯಾರಿಗಾದ್ರೂ ಇದೇ ತರ ಆಗಿದ್ರೆ ಅವಾಗ್ಲೂ ಇದೇ ತರ ಹೇಳ್ತಿದ್ದ ನೀನು. ಕೆಳಗಡೆ ಏನ್ ನೋಡ್ತಿದ್ಯಾ? ತಲೆ ಎತ್ತು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿಲಿ. ಹುಡುಗಿಯರು ಚಿಕ್ಕ ಚಿಕ್ಕ ಬಟ್ಟೆ ಹಾಕಿದ್ರೆ ಅವಾಗ ಇಲ್ಲಿ ತಾನೇ ಈ ತರ ಆಗ್ತಿರೋದು. ಏನು ಚಿಕ್ಕ ಚಿಕ್ಕ ಬಟ್ಟೆನಾ? ಎಂತ ಯೋಚನೆ! ವಾಹ್, ಏನ್ ಪ್ರಪಂಚ ಇದು! ಆದ್ರೆ ಇಷ್ಟು ದಿನ ಈ ತರ ಆಗಿದೆಯಲ್ಲ, ಅದ್ರಲ್ಲಿ 99% ಹುಡುಗಿರು ಚಿಕ್ಕ ಚಿಕ್ಕ ಬಟ್ಟೆನ ಹಾಕ್ತಿರ್ಲಿಲ್ಲ. ಅದೇ ನಿನ್ ತಂಗಿ ಆಗಿದ್ರೆ ಲೇ, ಅವರು ಕೂಡ ಇನ್ನೊಬ್ರಿಗೆ ಅಕ್ಕ ತಂಗಿ ಆಗಿರ್ತಾರ ಕಣೋ. ರಾತ್ರಿ ಹುಡುಗಿಯರು 11 ಗಂಟೆವರೆಗೂ ಹೊರಗಡೆ ತಿರುಗಾಡಿದ್ರೆ ಹಿಂಗೆ ಆಗೋದು. ವಾರೇ ವಾಣ, ನೀನ್ ಯಾವತ್ತಾದ್ರೂ 10 ಗಂಟೆ ಮುಂಚೆ ಯಾವತ್ತಾದ್ರೂ ಮನೆಗೆ ಹೋಗಿದ್ಯಾ ನೀನು? ನಿಮ್ಮಂತ ಹುಡುಗರು ರಾತ್ರಿ 10 ರಿಂದ 11 ಗಂಟೆವರೆಗೂ ಹೊರಗಡೆ ಇದ್ರೆ ಹುಡುಗಿರು ಎಲ್ಲಿಂದ ಸೇಫ್ ಆಗಿರ್ತಾರೆ? ಅಣ್ಣ ಸಾರಿ ಅಣ್ಣ. ಅದೇ ಹುಡುಗಿಯರು ವಯಸ್ಸಿಗೆ ಬಂದಾಗ ಇಷ್ಟ ಬಂದಂಗ ಮಾಡ್ತಾರಲ್ಲ ಅವಾಗ. ಎಷ್ಟ ಹುಡುಗಿರು ದೊಡ್ಡ ವಯಸ್ಸಲ್ಲ, ಇನ್ನು ಚಿಕ್ಕ ವಯಸ್ಸೇ ಕರೆಕ್ಟ್ ಆಗಿ ನೋಡಿರಲ್ಲ. ಅವ್ರ ಜೊತೆ ಎಲ್ಲ ಯಾಕೆ ಹಿಂಗಾಯ್ತು ಹೇಳು? ಕ್ಯಾಂಡಲ್ ಹಚ್ಚೋದ್ರಿಂದ ಏನೂ ಆಗಲ್ಲ. ನೀವೆಲ್ಲರೂ ಕ್ಯಾಂಡಲ್ ಹಚ್ಚೋದು ಬರೀ 2 ದಿನ ಸೋಕೆ ಅಷ್ಟೇ. ಇನ್ಮೇಲಾದ್ರೂ ಯೋಚನೆ ಮಾಡೋದನ್ನ ಬದಲಾಯಿಸಿ. ಪ್ರತಿಯೊಂದು ಹೆಣ್ಣಿಗೂ ನ್ಯಾಯ ಸಿಗ್ಲಿ. ಇವತ್ತು ಬೇರೆಯವ್ರ ಮನೆ ಹೆಣ್ಮಕ್ಳ ಮೇಲೆ ಆಗ್ತಿರಂತ ಅತ್ಯಾಚಾರ ನಾಳೆ ನಮ್ಮನೆ ಹೆಣ್ಮಕ್ಳ ಮೇಲೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಹೇಳಿದ್ದೇನಾದ್ರೂ ನಿಮ್ಗೆ ನಿಜ ಅನ್ಸಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಂದು ಹೆಣ್ಣಿಗೂ ನ್ಯಾಯ ಸಿಗ್ಲಿ.